ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ಎ ಪಬ್ಲಿಕ್ ಇಶ್ಯೂ. ಇಲ್ಲೇ ಪಬ್ಲಿಕ್ ಇಶ್ಯೂ ಇದೆ ನಿಮಗೆ. ಅಲ್ಲಿ ನಾವು ಮಾಡಿದ ಹೋರಾಟ ಅಲ್ಲಿ ಚರ್ಚೆ ಆಗೋದಕ್ಕೆ ಬಿಡದೆ ಇರೋದಕ್ಕೆ ಸಮರ್ಥನೆ ಇದೆ. ನ್ಯಾಯಾಲಯ ಸಮರ್ಥನೆ ಇಲ್ಲ. ಒಬ್ಬ ನಾಗೇಂದ್ರರಿಗೆ ನೀವು ದಿಲ್ಲಿಗೆ ಹೋಗಬೇಡಿ ಅನ್ನೋ ನಿರ್ಬಂಧ ಹೇರಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವರನ್ನ ಮಂತ್ರಿ ಮಾಡಿಕೊಂಡ್ರೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ನಾನೀಗ ಜನಾರ್ದನ್ ರೆಡ್ಡಿ ಬಗ್ಗೆ ಪ್ರಶ್ನೆ ಕೇಳಿದಿರಿಪ್ಪ, ಯಾಕಂದ್ರೆ ನನಗೆ ಜನಾರ್ದನ್ ರೆಡ್ಡಿ ಅಲ್ಲಿ ಇದ್ದಿದ್ದು ನೋಡಿ ಅನಿಸ್ತು. ಅದೇಂಗೆ ಜನಾರ್ದನ್ ರೆಡ್ಡಿ ನಾಗೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ? ಕೋರ್ಟ್ಗಳು ನಾಗೇಂದ್ರರಿಗೆ ನಿರ್ಬಂಧವನ್ನು ವಿಧಿಸಿವೆ, ದಿಲ್ಲಿಗೆ ಹೋಗಬೇಡಿ. ನೀವು ಅಜಿತ್ ಅವರು ಪ್ರಶ್ನೆ ಕೇಳಿದಾಗ ದಯಮಾಡಿ ನನಗೆ ಉತ್ತರ ಕೊಡಕ್ಕೆ ಮುಂದೆ ನಿಮಿಷ ಅವಕಾಶ ಕೊಡಿ. ನಾನು ಅದಕ್ಕೆ ಹೇಳಿದ್ದೆ ನೋಡಿ, ನಾನು ನಾಗೇಂದ್ರ ಅವ್ರ ವಿಷಯ ಚರ್ಚೆ ಮಾಡಬೇಕಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಈ ದೇಶದಲ್ಲಿ ಬಿಜೆಪಿ ಅವ್ರದ್ದು ಎಷ್ಟೇ ಜನ ಮಿನಿಸ್ಟರ್ಗಳನ್ನ ಎಷ್ಟೆಷ್ಟು ಅಫೆನ್ಸ್ ಇದೆ ಹೇಳ್ಬೇಕಲ್ಲ. ಉತ್ತರ ಪ್ರದೇಶ ADR ಅನಾಲಿಸಿಸ್ ಐಡೆಂಟಿಫೈಸ್ 24 ಬಿಜೆಪಿ ಮಿನಿಸ್ಟರ್ಸ್ ವಿತ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್. 24 ಜನ ಯುಪಿನಲ್ಲಿ. ಎಷ್ಟು ಹೇಳಿದ್ರಿ? ಪ್ರತಿಯೊಬ್ಬ ಮಂತ್ರಿ ಎಷ್ಟು ಹೇಳ್ತೀನಿ. ಈಗಿರ್ತಕ್ಕಂಥ ಮಂತ್ರಿಗಳು ಹಳೆ ಮಂತ್ರಿಗಳಲ್ಲ, ಬಿಜೆಪಿ ಸರ್ಕಾರದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಪಟ್ಟಿ. ನಾನು ಹೇಳ್ತೀನಿ ನೋಡಿ, ನಾನು ಆಗ್ಲೇ ಕ್ಲಾರಿಫೈ ಮಾಡಿದ್ದೀನಿ. ಇದನ್ನು ಕೊಟ್ಟು ನಾನು ಸಮರ್ಥನೆ ಮಾಡಕ್ ಮುಂದೆ ಆಗೋದಿಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಫಸ್ಟ್ ಹೇಳಿದ್ದೀನಿ. ಇಫ್ ಯು ಕಮ್ ಟು ದ ಬಿಹಾರದಲ್ಲಿ ಒಟ್ಟು 7 ಬಿಜೆಪಿ ಮಿನಿಸ್ಟರ್ಸ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್, 5 ಹ್ಯಾವಿಂಗ್ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಬಿಹಾರದಲ್ಲಿ. ದಯಮಾಡಿ ಸರ್, ಒಡಿಶಾ 14 ಜನ ಬಿಜೆಪಿ ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸಸ್ ಸೀರಿಯಸ್ ಮಂತ್ರಿಗಳು ಈಗಿರ್ತಕ್ಕಂಥವ್ರು. ಮಹಾರಾಷ್ಟ್ರ ಟೋಟಲ್ 16 ಜನ ಔಟ್ ಆಫ್ ಬಿಜೆಪಿ 20 ಜನದಲ್ಲಿ 16 ಜನದ ಮೇಲೆ ಕ್ರಿಮಿನಲ್ ಕೇಸಸ್. ರಾಜೀನಾಮೆ ಕೊಡ್ಬೇಕು ತಾನೆ? ಒಂದ್ ನಿಮಿಷ ಹೇಳ್ತೀನಿ ನಾನು. ಜನಕ್ಕೆ ಎಲ್ಲೆಲ್ಲಿ ಏನೇನು ಅಂತ ಗೊತ್ತಾಗ್ಲಿ, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಮಧ್ಯಪ್ರದೇಶ 12 ಬಿಜೆಪಿ ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಸೀರಿಯಸ್ ರೇಪು, ಮರ್ಡರ್, ರಾಬ್ರಿ. ರಾಜಸ್ಥಾನ 8 ಬಿಜೆಪಿ ಮಿನಿಸ್ಟರ್ಗಳ ಮೇಲೆ ಕ್ರಿಮಿನಲ್ ಕೇಸಸ್ ಸೀರಿಯಸ್. ನಾಗೇಂದ್ರದು ಅದಕ್ಕೆ ನಾನು 17 ಕೋಟಿ ಅಂತ ಯಾಕೆ ಕೋಟಿ ಮಾಡಿದೆ ಅಂದ್ರೆ ಅದು ಒಂದು ಅಮೌಂಟ್ ಮಿಸ್ಯೂಸ್. ಇಲ್ಲಿರ್ತಕ್ಕಂಥದ್ದು ಎಲ್ಲ ತರದ್ದು ನೀವು ದುಡ್ಡು ಮಿಸ್ಯೂಸ್ ಮಾಡಿರೋದು, ಕ್ರಿಮಿನಲ್ ಕೇಸಸ್, ರೇಪು, ಮರ್ಡರ್, ಫ್ರಾಡ್ ಎಲ್ಲ ಸೇರ್ಕೊಂಡಿದೆ. ನೀವು ಡೆಲ್ಲಿಗೆ ಬಂದ್ರೆ ಆಸ್ ಆನ್ ಟುಡೇ 6 ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ದೆಹಲಿ ಸರ್ಕಾರದಲ್ಲಿ. ಛತ್ತೀಸ್ಗಢ 4 ಮಿನಿಸ್ಟರ್ ಮೇಲೆ ಗುಜರಾತ್ ಕೇಸ್ ಇದೆ, ಕ್ರಿಮಿನಲ್ ಕೇಸು. ಗುಜರಾತ್ 4 ಮಿನಿಸ್ಟರ್ಸ್ ಹ್ಯಾವ್ ಡಿಕ್ಲೇರ್ಡ್ ದ ಕೇಸ್ ಸೀರಿಯಸ್ ಅಫೆನ್ಸಸ್ 4. ಇಫ್ ಯು ಕಮ್ ಟು ದ ಗೋವಾ 5 ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ. ತ್ರಿಪುರಾಗ್ ಬನ್ನಿ 2 ಮೇಲೆ ಇದೆ. ಅರುಣಾಚಲ ಪ್ರದೇಶ 3 ಕೇಸ್ ಇದೆ. ಕರ್ನಾಟಕ ಪುದುಚೇರಿ ಟೋಟಲ್ ಕೇಸಸ್ ಒಬ್ಬರ ಮೇಲೆ ಜಾನ್ ಕುಮಾರ್ ಅಂತ ಹೇಳಿ 6 ಕೇಸಸ್. ಕರ್ನಾಟಕದಲ್ಲಿ ನಾಗೇಂದ್ರ ಒಬ್ಬರೇನಾ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇಲ್ವಲ್ಲ ಸರ್? ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಬಿಜೆಪಿ ಪಟ್ಟಿ ಸರ್. ಬಿಜೆಪಿ ಪಟ್ಟಿ ಕರ್ನಾಟಕದಲ್ಲಿ ನಾಗೇಂದ್ರ ಒಬ್ಬರೇನಾ ಅಂತ ಕೇಳಿದ್ ನಾನು. ನಾಗೇಂದ್ರ ಒಬ್ಬರ ಮೇಲೆ ಮಾತ್ರ ಕ್ರಿಮಿನಲ್ ಕೇಸ್, ಬೇರೆ ಯಾರ ಮೇಲೂ ಇಲ್ಲ ಅಂತಾರು ಹೇಳಿ. ಕೇರಳ, ಹಿಮಾಚಲ 4 ರಾಜ್ಯಗಳ ಬಗ್ಗೆನೂ ಹೇಳಿ. ನಾನು ಕಾಂಗ್ರೆಸ್ ಪಾರ್ಟಿ ಮಿನಿಸ್ಟರ್ಗಳ ಮೇಲೆ ಕೇಸ್ ಇಲ್ಲ ಅನ್ನೋ ಮಾತು ನಾನು ಹೇಳೇ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವ್ರು ಇವತ್ತೇನೋ ಸದನ ನಡಿ ಕೊಡೋದು ರಾಜ್ಯಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇಷ್ಟು ರಾಜ್ಯಗಳಲ್ಲಿ ನಿಮ್ಮ ಮಂತ್ರಿಗಳು ಹಂಗಾರೆ ರಾಜ್ಯಮೆ ಕೊಡಿಸ್ಬಿಡಿ, ನಾಳೆ ನಾನು ನಾಗೇಂದ್ರ ಕೈ ಕೊಡಿಸ್ತೀವಿ ನಾವು. ನೀವು ಕೇಳಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ದಿದೆ ನಮ್ದಿದೆ ಆ ಸಮರ್ಥನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಇದ್ದಂತ ಇದು ಎವಿಡೆನ್ಸ್ ಆಗಿ ಮತ್ತೊಂದಾಗಿ ಅಂದ್ರೆ ಎವಿಡೆನ್ಸ್ ಕನ್ಕ್ಲೂಡ್ ಆಗಿಲ್ಲ, ವಿಚಾರಣೆ ಆಗಿ ರಿಪೋರ್ಟ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಕರ್ನಾಟಕ ಪೊಲೀಸಲ್ಲಿ ಆಗಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಎಷ್ಟಿಲ್ಲ, ಆ ಕಾರಣಕ್ಕೆ ಮಂತ್ರಿಮಂಡಲಕ್ಕೆ ತಗೊಂಡಿದೀವಿ. ನಾನು 84 ಕೋಟಿ ಇವ್ರೇನು ಅಲಿಗೇಷನ್ ಇದೆ, 84 ಕೋಟಿನಲ್ಲಿ 79 ಕೋಟಿ ರಿಕವರಿ ಆಗಿದೆ. ಅದರಲ್ಲಿ 17 ಕೋಟಿ ಅಮೌಂಟ್ ಫ್ರೀಸ್ ಆಗಿದೆ. 4 ಕೋಟಿ 50 ಲಕ್ಷ 60 ಲಕ್ಷ ರೂಪಾಯಿ ಮಾತ್ರ ರಿಕವರಿಗೆ ಬಾಕಿ ಇರ್ತಕ್ಕಂಥದ್ದು. ಇದು CT ರವಿ ಅವರು ಕೇಳಿದಿರೋಂಥ ಪ್ರಶ್ನೆಗೆ ನಮ್ಮ ST ಖಾತೆ ಸಚಿವರಾದಂಥ ರಘುಮೂರ್ತಿರವರು ಪಿನ್ ಟು ಪಿನ್ ಆನ್ಸರ್ ಕೊಟ್ಟಿದ್ದಾರೆ. ಟೋಟಲ್ 22 ಪೇಜಸ್. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ನನ್ನ ಸ್ನೇಹಿತರು ಹೇಳಿದ್ರು, ಯಾಕೆಂದ್ರೆ ಅವ್ರ ಆರ್ಗ್ಯುಮೆಂಟ್ಸೇ ಕೇಳ್ತಾ ಇದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಇದು ಮತ್ತೆ ಯಾರೋ ರೈಲ್ವೆ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಅವರು ಅಂತೇಳಿ. ಹೌದು, ನಾನು ಒಪ್ಕೋತೀನಿ. ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಜನಾರ್ದನ್ ರೆಡ್ಡಿ 100 ಕೋಟಿ ಆರೋಪ ಮಾಡೋರಲ್ಲ, ನೀವು ಯಾಕೆ ರಾಜೀನಾಮೆ ಕೊಡಲಿಲ್ಲ? ಚರ್ಚೆಗೆ ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ಮೇಲ್ಪಂಕ್ತಿ ಆಗ್ಬಿಟ್ಟಿದ್ದೀರಿ ಅವತ್ತು ರಾಜೀನಾಮೆ ಕೊಟ್ಟು. ಇವತ್ತು ನಾವು ಸಹ ಅದನ್ನು ಪಾಲನೆ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದು ಒಂದ್ ಕಡೆ. ಬಹಳ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಸರ್ ಈ ಕೇಸಲ್ಲಿ, ಸರ್ ಈಗ ಯಾರ್ದು ಮೇಲೆ ಏನೋ ಆರೋಪ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ ಸರ್, ಈ ಚಾರ್ಜ್ ಶೀಟ್ ತನಕ ಹೋಗಿರೋದ್ರಿಂದ ಬರ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಉತ್ತರ ಕೊಡಬೇಕು. ಚಾರ್ಜ್ ಶೀಟ್ ತನಕ ಹೋಗಿದೆ ಅಲ್ವಾ? ಉತ್ತರ ಕೊಡಬೇಕು. ಕೇಸ್ ಆಗದೆ ಇರೋದಕ್ಕೂ ಕೇಸ್ ಆಗದೆ ಇರೋದಕ್ಕೂ 28/1/2019 ಯೂನಿಟ್ 2019 ಹಂಗಾರೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತಲ್ಲ.
ಚರ್ಚೆ ಮಾಡ್ತಾ ಹೋದ್ರೆ ಅಕಾಡೆಮಿಕ್ ಆಗಿ ಅದೆಲ್ಲೆಲ್ಲ ಹೋಗುತ್ತೆ. ನಾನು ಆ ಚರ್ಚೆಗೆ ಹೋಗಲ್ಲ. ಅಲ್ಲ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಅಲ್ಲ. ಇಲ್ಲ, ಅಜಿತ್, ಆರೋಪ ನಾವು ನಾನು ಇಲ್ಲ ನಾನು ಹೇಳೋದಿಲ್ಲ. ಆರೋಪ ಬಂದಾಗ ರಾಜೀನಾಮೆ ಬಿಸಕ್ಕೆ ಹೋಗ್ತಾ ಇದ್ದಂಥದ್ದು, ಸದನದಲ್ಲಿ ಆ ಸಂದರ್ಭಗಳು ಬಂದಾಗ ಮಾಡುವಂಥದ್ದು ಎಲ್ಲ ನಿಜ. ರಮೇಶ್ ಬಾಬು ಅವರೇ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಇದು ಆರೋಪಕ್ಕಷ್ಟೇ ಸೀಮಿತವಾಗಿರುವ ವಿಷಯ ಅಲ್ಲ. ಖಂಡಿತ ಒಪ್ಕೋತೀನಿ. ಇಡಿ ಅವರು ಇನ್ವೆಸ್ಟಿಗೇಷನ್ ನಡೆಸಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ ರಾಜ್ಯಪಾಲರ ಹತ್ರ. ಸಿಬಿಐ ಇಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಬಿಟ್ಟಿದ್ದಾರೆ ರಾಜ್ಯಪಾಲರು. ಸಿಬಿಐನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇವೆಲ್ಲದರ ಮಧ್ಯೆ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಎಕ್ಸ್ಟೆಂಡೆಡ್ ಬೇಲ್ ಟು ಮಿಸ್ಟರ್ ನಾಗೇಂದ್ರ. ಹೌದು. ಸೊ ಅದು ತೀರ್ಮಾನ ಆಗಲಿ. ಈಗ ಇಡಿ ಅವರು ಹಾಕಿರೋ ಕೇಸಲ್ಲೆಲ್ಲ ಹೋದ್ರೆ ಇಡೀ ದೇಶದಲ್ಲಿ ವಿರೋಧ ಪಕ್ಷನ ಇಲ್ದಾಗ ಮಾಡೋಂಥದ್ದು ಇಡೀ ಉದ್ದೇಶ. ಅವ್ರು ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಇಡಿ ಅವರು, ಸಿಬಿಐನವರು. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಈಶ್ವರಪ್ಪನವರು ರಾಜೀನಾಮೆ ಕೇಳಿ ತಗೊಂಡ್ರಲ್ರಿ, ಏನಾಗಿತ್ತು ಈಶ್ವರಪ್ಪನವ್ರ ಕೇಸ್ನಲ್ಲಿ? ಯಾರು ಈಶ್ವರಪ್ಪ ಅವರಲ್ಲ ಅಲಿಗೇಷನ್, ಯಾರು ಸೂಸೈಡ್ ಮಾಡ್ಕೊಂಡಿದ್ದು? ಕಾಂಗ್ರೆಸ್ನವ್ರು ಮಾಡ್ಕೊಂಡ್ರ? ಚಂದ್ರಶೇಖರ್ ಬಿಜೆಪಿ ಅವರ ವಿಟ್ನೆಸ್ ಏನೋ ಗೊತ್ತಿಲ್ಲ. Okay. ಈಶ್ವರಪ್ಪನ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಇತ್ತಲ್ಲ, ಅದು ಪಂಚನಾಮಗೆ ವಿಟ್ನೆಸ್ ವಿಷಯ ಸರ್, ಬೆಳಗಾವಿನಲ್ಲಿ ಕಾಂಟ್ರಾಕ್ಟ್ ಹೇಳ್ತಾನೆ ಈಶ್ವರಪ್ಪನ ಹೆಸರು ಕೋರ್ಟ್ ಮಾಡಿ ಸೂಸೈಡ್ ಮಾಡ್ಕೊಂಡು ಡೆತ್ ನೋಟ್ ಬರ್ದಿರ್ತಾನೆ. ಅದು ಆ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಹೋಲಿಕೆ ಮಾಡೋದಾದ್ರೆ ಅಶೋಕ್ ರಾಜೀನಾಮೆ ಕೊಡಬೇಕು. ನೀವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಿಮ್ ಕ್ಲರ್ಕ್ ತಗ್ಲಾಕಣಲ್ಲ 5 ಲಕ್ಷ ದುಡ್ಡು ತಗೊಂಡು ನೀವು ಓಡೋದ್ರಲ್ಲಿ ಎಲ್ಲಿ ಓಡೋದ್ರಿ? ನಿಮ್ಗೆ ಸುನೀಲ್ ಕುಮಾರ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಸರ್? ನಿಮ್ಮ ಆತ್ಮಹತ್ಯೆ ಮಾಡಿಕೊಳ್ತಾನೆ, ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ತಾರೆ. ಆ ಕೇಸ್ಗೂ ಈ ಕೇಸ್ಗೂ ಹೋಲಿಕೆ ಮಾಡಬೇಡಿ ಅಂತೀರಿ ನೀವು. ಈಶ್ವರಪ್ಪನವರು ಆರ್ ಅಶೋಕ್ ಅವರ ಪಿ 5 ಲಕ್ಷ ತಗೊಂಡು ಸಿಕ್ಕಾಕೊಂಡಿದ್ದಕ್ಕೆ ಆರ್ ಅಶೋಕ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಅಂತ ಕೇಳ್ತೀನಿ. ಈಶ್ವರಪ್ಪನವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ 2008ರಿಂದ 13 ಆಸ್ ಎ ಪವರ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟರು? ಆರೋಪ ಆಯ್ತು, ನಾವು ಕೇಳಿದ್ವಿ ಮೇಲೆ ಕೊಟ್ಟಿದ್ದಾರೆ ಸರ್. ಇದು ನೀವು ರಾಜೀನಾಮೆ ಕೊಡಬಾರ್ದು. ಈಶ್ವರಪ್ಪ ರಾಜೀನಾಮೆ ಆರೋಪ ಬಂದಿತ್ರಿ, ಇವನ್ ಜೈಲಿಗೆ ಹೋಗಿ ಬಂದಿದ್ದಾನೆ. ಅವ್ರು ಸಹ ಅದಕ್ಕೆ ಬಂದಿದ್ದಾನೆ ಸರ್. ಈಶ್ವರಪ್ಪ ಆರೋಪ ಬಂದು ರಾಜೀನಾಮೆ ಬಂದು ಎಲ್ಲ ಮಾಡಿ ಚಂದ್ರಶೇಖರ್ ಕೊಲೆ ಮಾಡಿರುವಂತ ಚಂದ್ರಶೇಖರನ ಕೊಲೆ ಮಾಡಿರೋದು ಶಿವಮೊಗ್ಗದ ಚಂದ್ರಶೇಖರನ ಸರ್ ಅವನನ್ನು ಕೊಲೆ ಮಾಡಿ ಅವನನ್ನು ಮತ್ ಮಂತ್ರಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರ ಕುಟುಂಬ ರಸ್ತೆಗೆ ಬಂದಿದ್ದಾರೆ. ಆರೋಪ ಬಂದಾಗ ನೋಡಿ ನಿಮಗೆ ನಿಮ್ಮ ಇವರೆಲ್ಲ ಹೆಂಗ್ ಮಾತಾಡ್ತಾರೆ? ರಮೇಶ್ ಬಾಬು ಅವರೇ, ಉಳಿದವರೆಲ್ಲರ ಬಗ್ಗೆ ಹೋಗ್ಲಿರಿ, ನನಗೆ ರಮೇಶ್ ಜಾರಕಿಹೊಳಿ ಬಗ್ಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಇದು ಕಾಂಗ್ರೆಸ್ಸಿನ ರಮೇಶ್ ಜಾರಕಿಹೊಳಿ ಬಗ್ಗೆ ಸರ್ ರಮೇಶ್